ಕೋಟಾ ನೋಟ್ ಫ್ಯಾಕ್ಟರಿ ತೆರೆದಿದ್ದ ಇಬ್ಬರ ಬಂಧನವಾಗಿದೆ. 500 ಮುಖಬೆಲೆಯ ನಕಲಿ ನೋಟ್ಗಳನ್ನು ಮುದ್ರಿಸಿ ಚಲಾವಣೆ ಮಾಡ್ತಾ ಇದ್ದ ಜಾಲವನ್ನು ಭೇದಿಸಿರುವ ಕುಂಬಳಕೋಡು ಠಾಣೆ ಪೊಲೀಸರು ಚೆನ್ನೈ ಮೂಲದ ವ್ಯಕ್ತಿ ಸೇರಿ ಇಬ್ಬರನ್ನ ಬಂಧಿಸಿದ್ದಾರೆ. ಪಿರಿಯಾಪಟ್ಟಣ ನಿವಾಸಿ 35 ವರ್ಷದ ಅರವಿಂದ್ ಮತ್ತು ಚೆನ್ನೈ ಮೂಲದ 44 ವರ್ಷದ ರವಿ ಸುಬ್ರಹ್ಮಣ್ಯ ಬಂಧಿತರಾಗಿದ್ದರು. ಆರೋಪಿಗಳಿಂದ 3.29 ಲಕ್ಷ ರೂಪಾಯಿ ಮೌಲ್ಯದ 500 ರೂಪಾಯಿ ಮುಖಬೆಲೆಯ 336 ನಕಲಿ ನೋಟುಗಳು, ಜೆರಾಕ್ಸ್ ಯಂತ್ರ, ಲ್ಯಾಪ್ಟಾಪ್, ಕಾರು ಹಾಗೂ 3 ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ. ಆರೋಪಿಗಳು ಸುಮಾರು 6-7 ತಿಂಗಳಿನಿಂದ ದಂಧೆ ನಡೆಸುತ್ತಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ. ಆರೋಪಿಗಳ ಪೈಕಿ ಅರವಿಂದ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡಿದ್ದು, ರವಿ ಸುಬ್ರಹ್ಮಣ್ಯ ಪಿಯುಸಿ ವ್ಯಾಸಂಗ ಮಾಡಿದ್ದಾನೆ. 1 ವರ್ಷದ ಹಿಂದೆ ಇಬ್ಬರು ಮೊಬೈಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ವೇಳೆಯ ಅಕ್ರಮ ದಂಧೆ ಬಗ್ಗೆ ಸಂಚು ರೂಪಿಸಿದ್ರು. 10 ತಿಂಗಳ ಹಿಂದೆ ಆರೋಪಿಗಳ ಪೈಕಿ ಅರವಿಂದ್ ಕುಂಬಳಗೋಡು ಬಳಿಯ ಬಿಡಿಎ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಖರೀದಿಸಿ ವಾಸವಾಗಿದ್ದ. ಅಲ್ಲಿಯೇ ಜೆರಾಕ್ಸ್ ಯಂತ್ರ ಹಾಗೂ ಲ್ಯಾಪ್ಟಾಪ್ ಮೂಲಕ ನಕಲಿ 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ತಯಾರು ಮಾಡ್ತಾ ಇದ್ದ. ನಂತರ ಅವುಗಳನ್ನು ಚೆನ್ನೈನಲ್ಲಿರುವ ಸ್ನೇಹಿತ ರವಿ ಸುಬ್ರಹ್ಮಣ್ಯಗೆ ಕಳಿಸ್ತಾ ಇದ್ದ. ಈ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಅರವಿಂದ್ರನ್ನ ಕೆಂಚನಪುರ ಕ್ರಾಸ್ ಬಳಿ ಕೆಲ ದಿನಗಳ ಹಿಂದೆ ಬಂಧಿಸಿದ್ರು. ನಂತರ ಈತನ ಮಾಹಿತಿ ಮೇರೆಗೆ ಚೆನ್ನೈನ ಮಾರುತಿ ನಗರದಲ್ಲಿರುವ ರವಿ ಸುಬ್ರಹ್ಮಣ್ಯನನ್ನ ಬಂಧಿಸಲಾಗಿದೆ ಎಂದು ಪೊಲೀಸರು ಹೇಳಿದರು. ನೈಋತ್ಯ ವಿಭಾಗದ ಡಿಸಿಪಿ ಅನಿತಾ ಬಿ ಹದ್ದಣ್ಣವರ್, ಕೆಂಗೇರಿ ಉಪವಿಭಾಗದ ಎಸಿಪಿ ಎಸ್ ಸತ್ಯವತಿ ನೇತೃತ್ವದಲ್ಲಿ ಕುಂಬಳಕೋಡು ಪೊಲೀಸ್ ಠಾಣೆ ಪಿಐ ಕುಮಾರ್ ಹಾಗೂ ತಂಡ ಕಾರ್ಯಾಚರಣೆ ನಡೆಸಿದೆ. ಆರೋಪಿಗಳ ಪೈಕಿ ಅರವಿಂದ್ ತಯಾರಿಸಿ ಚೆನ್ನೈಗೆ ನಕಲಿ ನೋಟುಗಳನ್ನು ಕಳಿಸ್ತಾ ಇದ್ದ. ಈತ ತನ್ನದೇ ಜಾಲದ ಮೂಲಕ ನಕಲಿ ನೋಟುಗಳ ಮಾರಾಟ ಮಾಡ್ತಾ ಇದ್ದ. ಬಂದ ಲಾಭದಲ್ಲಿ 30% ಅರವಿಂದ್ಗೆ ಹಾಗೂ 70% ರವಿ ಸುಬ್ರಹ್ಮಣ್ಯ ಲಾಭ ಪಡೆದುಕೊಳ್ಳುತ್ತಾ ಇದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ.